ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಈ ಹೊಸ ತಿಂಗಳಿನ ಮೊದಲನೇ ದಿನದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ಯೇಸು ಸ್ವಾಮಿ ನಮ್ಮನ್ನ ಈ ವರ್ಷದ 6 ತಿಂಗಳುಗಳ ಕಾಲ ನಮ್ಮನ್ನು ದೇವರು ಸುರಕ್ಷಿತವಾಗಿ ಕಾಯ್ದು ಕಾಪಾಡಿ ನಡೆಸಿ 7ನೇ ತಿಂಗಳನ್ನ ಈ ವರ್ಷದ ಇನ್ನೊಂದು ಭಾಗವನ್ನ ದೇವರು ಕಾಣುವಂತೆ ಕೊಟ್ಟಂತ ಕೃಪೆಗಾಗಿ ನಾವು ವಂದನೆ ಸಲ್ಲಿಸುವಂತವರಾಗೋಣ. ಪ್ರಿಯ ದೇವಜನರೇ, ದೇವರು ತಾನೇ ನಮ್ಮನ್ನ ಪ್ರತಿ ಮುಂಜಾನೆಯಲ್ಲಿ ತನ್ನ ವಾಕ್ಯಗಳಿಂದಲೋ ವಚನಗಳಿಂದಲೋ ತನ್ನ ಪ್ರವಚನಾತ್ಮಕವಾದ ಶಬ್ದಗಳಿಂದಲೋ ನಮ್ಮನ್ನ ಬಲಪಡಿಸುತ್ತಾ ತನ್ನ ಆಶೀರ್ವಾದಗಳನ್ನು ಆತನ ವಾಕ್ಯದ ಮೂಲಕ ನಮಗೆ ಬಿಡುಗಡೆ ಮಾಡಿಕೊಡುತ್ತಾ ಬಂದದಕ್ಕಾಗಿ ನಾವು ದೇವರಿಗೆ ವಂದನೆ ಸಲ್ಲಿಸುವಂತವರಾಗೋಣ. ಪ್ರಿಯ ದೇವಜನರೇ, ಈ 7ನೇ ತಿಂಗಳು, ಈ ಜುಲೈ ತಿಂಗಳಲ್ಲಿ ದೇವರು ನಮಗೆ ಪ್ರವಚನಾತ್ಮಕವಾಗಿ ನುಡಿಯುತ್ತಿರುವಂತ ಆ ವಚನ ಇದಾಗಿದೆ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯದ 27ನೇ ವಚನದಲ್ಲಿ, ಆ ದಿನದಲ್ಲಿ ಅವರು ಹೊರಿಸಿದ ಹೊರೆಯು ನಿಮ್ಮ ಬೆನ್ನಿನಿಂದಲೂ ಹೂಡಿದ ನೊಗವು ಕತ್ತಿನಿಂದಲೂ ತೊಲಗುವವು. ನೀವು ಪುಷ್ಟರಾದ ಕಾರಣ ನೊಗವು ಮುರಿದು ಹೋಗುವುದು. ಪ್ರಿಯ ದೇವಜನರೇ, ದೇವರ ವಾಕ್ಯ ಈ ಜುಲೈ ತಿಂಗಳಲ್ಲಿ ನಮ್ಮೊಟ್ಟಿಗೆ ಹೀಗೆ ಮಾತನಾಡ್ತಾ ಇದೆ. ಆ ದಿನದಲ್ಲಿ ಅಂದರೆ ಈ ದಿನ ದೇವರು ಆಶೀರ್ವದಿಸಲ್ಪಟ್ಟಂಥ ದಿನದಲ್ಲಿ ನೀವು ಅವರು ಹೊರಿಸಿದಂಥ ಆ ಬೆನ್ನಿನಿಂದ ಇರುವ ಆ ಹೊರೆಯು ಮತ್ತು ಆ ಕತ್ತಿನಿಂದ ಇರುವಂಥ ಆ ನೊಗವನ್ನು ದೇವರು ಮುರಿದಾಕುವುದಕ್ಕೆ ಹೋಗುವಂತವರಿದ್ದಾರೆ. ಆತನ ವಚನ ಹೇಳ್ತಾ ಇದೆ, ಆ ಹೊರೆಯು ಮತ್ತು ಆ ನೊಗವು ನಿಮ್ಮಿಂದ ತೊಲಗಿ ಹೋಗುವವು. ನೀವು ಪುಷ್ಟರಾದ ಕಾರಣ ಆ ನೊಗವು ಮುರಿದು ಹೋಗುವುದು. ಪ್ರಿಯ ದೇವಜನರೇ, ದೇವರು ನಮ್ಮನ್ನ ಆರಿಸಿ ತೆಗೆದು ಅಭಿಷೇಕಿಸಿದ ಕಾರಣ, ದೇವರು ನಮ್ಮನ್ನ ತನ್ನ ಪ್ರಿಯರಾದವರು ಅಂತ ಕರೆದ ಕಾರಣ, ದೇವರ ಒಂದು ಅಭಿಷೇಕದ ಅಡಿಯಲ್ಲಿಯೂ ಇರುವಂತ ನಮಗೆ ದೇವರು ವಾಗ್ದಾನವಾಗಿ ಹೇಗೆ ಹೇಳ್ತಾ ಇದ್ದಾರೆ ಏನಂದ್ರೆ, ಈ ತಿಂಗಳಲ್ಲಿ ದೇವರು ನಮ್ಮ ಕಡೆ ಮುಖ ಮಾಡಿ ನಮ್ಮ ಪಕ್ಷವಾಗಿ ನಿಂತುಕೊಳ್ಳುವಾಗ, ತನ್ನ ಅಭಿಷೇಕ, ತನ್ನ ಸಾನ್ನಿಧ್ಯ, ತನ್ನ ಮಹಿಮೆ ನಮ್ಮ ಕಡೆ ಇರುವಾಗ ದೇವರ ವಚನ ಹೇಳಿದ ಪ್ರಕಾರ ನಿಮ್ಮ ಬೆನ್ನಿನ ಮೇಲಿರುವಂತ ಆ ಹೊರೆಯು, ನಿಮ್ಮ ಕತ್ತಿನ ಮೇಲಿರುವಂತ ಆ ನೊಗವು ಎಲ್ಲವೂ ಕೂಡ ಅದು ತೊಲಗಿ ಹೋಗುವಂಥದ್ದಾಗ್ತದೆ. ಈ 6 ತಿಂಗಳುಗಳಲ್ಲಿ ಏನೇನೆಲ್ಲ ವಿಷಯಗಳು ನಮ್ಮನ್ನು ಬಾಧಿಸ್ತೋ, ಏನೇನೆಲ್ಲ ಸಂಗತಿಗಳು ನಮ್ಮನ್ನು ಕುಗ್ಗಿಸ್ತೋ, ಯಾವ ಯಾವ ಸಂಗತಿಗಳಲ್ಲಿ ನಾವು ಬಿದ್ದು ಹೋದ್ವೋ, ನಾವು ಸೋತು ಹೋದ್ವೋ, ಆ ಹೊರೆ, ಆ ಭಾರ, ಎಲ್ಲ ನೊಗಗಳು ಏನೇನೆಲ್ಲ ನಮ್ಮನ್ನು ಆಕ್ರಮಿಸಿಕೊಂಡಿತ್ತೋ, ಪರಿಶುದ್ಧಾತ್ಮನ ಹೀಗೆ ಹೇಳ್ತಾ ಇದ್ರೆ, ಈ 7ನೇ ತಿಂಗಳಲ್ಲಿ ನಮಗೊಂದು ಸ್ವತಂತ್ರತೆ, ನಮಗೊಂದು ಬಿಡುಗಡೆ, ಎಲ್ಲ ನೊಗಗಳಿಂದ ನಮ್ಮ ಕುಟುಂಬಗಳಿಗೂ ನಮ್ಮ ಜೀವಿತಗಳಿಗೂ ಒಂದು ಬಿಡುಗಡೆ ಉಂಟಾಗುವಂಥದ್ದಾಗ್ತಾ ಇದೆ. ಪ್ರಿಯ ದೇವಜನರೇ, ಎಲ್ಲ ನೊಗಗಳು ಮುರಿದು ಹೋಗುವ ದಿನ ಇದಾಗಿದೆ, ತಿಂಗಳು ಇದಾಗಿದೆ. ಪ್ರಿಯ ದೇವಜನರೇ, ನೀವು ನಂಬಬೇಕು. ಏನೇನೆಲ್ಲ ನಿಮ್ಮನ್ನು ಬಾಧಿಸ್ತೋ ಆ ವಿಚಾರಗಳನ್ನು ನೋಡಿ ಹೇಳ್ರಿ, ಈ ದಿನ ದೇವರು ಆಶೀರ್ವದಿಸಿದ್ದಾರೆ. ನನ್ನ ಹೆಗಲ ಮೇಲೆಯೋ ನನ್ನ ಬೆನ್ನಿನ ಮೇಲೆಯೋ ಹಾಕಿರುವ ಎಲ್ಲ ಹೊರೆಯು, ಭಾರವು, ನೊಗವು ಅದು ನೀಗಿ ಹೋಗುವಂಥದ್ದಾಗ್ತದೆ ಅಂತ. ಯಾಕೆಂದ್ರೆ ನಾವು ಪುಷ್ಟರಾದ ಕಾರಣ, ಪವಿತ್ರಾತ್ಮನಲ್ಲಿ ಬಲ ಹೊಂದಿರುವ ಕಾರಣ, ಅಭಿಷೇಕದಲ್ಲಿ ತುಂಬಲ್ಪಟ್ಟಿರುವ ಕಾರಣ ದೇವರು ಹೇಳ್ತಿದ್ದಾರೆ, ಎಲ್ಲ ನೊಗ ಅದು ನೀಗುವಂಥದ್ದಾಗ್ತಾ ಇದೆ, ಎಲ್ಲ ಭಾರ ಅದು ತೊಲಗುವಂಥದ್ದಾಗ್ತಾ ಇದೆ. ನೀವು ದುಃಖಿಸಿದ ದಿನಗಳೆಲ್ಲವೂ ಹೋಗಿ ಇನ್ನು ಮುಂದೆ ನೀವು ಎಲ್ಲಿ ಸೋತು ಹೋದ್ರೋ, ಎಲ್ಲಿ ಕುಗ್ಗಿಸಲ್ಪಟ್ರೋ, ಅಲ್ಲೆಯೇ ಎಲ್ಲಿ ನಿಮ್ಮ ಬೆನ್ನಿನ ಮೇಲೆಯೋ ಹೆಗಲ ಮೇಲೆಯೋ ಭಾರಗಳನ್ನು ಹಾಕಿ ನಿಮ್ಮನ್ನು ಕುಗ್ಗಿಸಿದ್ರೋ, ಅದೇ ಸ್ಥಳದಲ್ಲಿ, ಅದೇ ದಾರಿಯಲ್ಲಿ ತಲೆ ಎತ್ತಿ ಎಲ್ಲ ನೊಗಗಳಿಂದ ಬಿಡುಗಡೆ ಹೊಂದಿದವರಾಗಿ ನೀವು ನಡೆಯುವಂಥ ದಿನಗಳು ಇದಾಗಿದೆ. ಪ್ರಿಯ ದೇವಜನರೇ, ನಂಬಿಕೆಯೊಟ್ಟಿಗೆ ಜುಲೈ ತಿಂಗಳ ವಾಗ್ದಾನವನ್ನು ನಾವು ಸ್ವೀಕರಿಸೋಣವೇ. ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರಪ್ಪ. ನಿನ್ನ ವಚನ ಪ್ರಿಯ ಮಕ್ಕಳೊಟ್ಟಿಗೆ ಹೀಗೆ ಮಾತನಾಡಿದಕ್ಕಾಗಿ ವಂದನೆ. ಹೌದು ಅಪ್ಪ, ಈ ದಿನದಲ್ಲಿ ಅಪ್ಪ ನಮ್ಮ ಬೆನ್ನಿನ ಮೇಲೆ ಹಾಕಿದ ಹೊರೆಯೋ, ನಮ್ಮ ಕುತ್ತಿಗೆ ಮೇಲೆ ಹಾಕಿದಂಥ ಎಲ್ಲ ನೊಗವು ಅದು ತೊಲಗು ಹೋಗುವುದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮನ ನಾವು ಹೀಗೆ ಪ್ರಾರ್ಥಿಸ್ತೇವೆ, ಪ್ರಿಯ ಮಕ್ಕಳನ್ನು ಆಶೀರ್ವದಿಸು ಅಪ್ಪ. 7ನೇ ತಿಂಗಳು ಒಂದು ಪ್ರವಚನಾತ್ಮಕವಾಗಿ ನಾನು ಅವರ ಮೇಲೆ ನುಡಿತೇನೆ ಕರ್ತನೆ. ಒಂದು ಬಿಡುಗಡೆ ಉಂಟಾಗಲಿ, ಎಲ್ಲ ನೊಗಗಳು ಅದು ಬಿಚ್ಚಲ್ಪಡಲಿ. ಆ ಸಾಲದ ನೊಗ, ಆ ಅನಾರೋಗ್ಯದ ನೊಗ, ಆ ದುಃಖದ ನೊಗ, ಆ ಅವಮಾನದ ನೊಗ, ಎಲ್ಲ ದಾರಿದ್ರ್ಯದ ನೊಗಗಳು ಆ ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗಲಿ ಕರ್ತನೆಪ್ಪ. ಈ ಜುಲೈ ಅವರಿಗೆ ಆಶೀರ್ವಾದಕರವಾಗಿರಲಿ. ಎಲ್ಲ ನೊಗಗಳು ಕಳಚಿ ಬೀಳಲಿ ಕರ್ತನೆ. ತಲೆ ಎತ್ತಿ ನಡೆಯುವಂತೆ ಮಾಡು, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನು ನಿಮ್ಮನ್ನು ಆಶೀರ್ವದಿಸಲಿ.
ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to World Ministries, Bangalore. Phone 9008725814, 9008725815. God bless you.